ಕೆರೆ ನೀರನ್ನ ಕೆರೆಗೆ ಚೆಲ್ಲಿ ಕೆರೆ ಮಣ್ಣನ್ನ ಕೆರೆಗೆ ಹಾಕಿ. ಅದೇ ಕಾನ್ಸೆಪ್ಟ್ ಇದು. ಅದಕ್ಕೆ ಕಲರ್ ಗೋಲ್ಡನ್ ಟೈಪ್ ಅಂತ ಮಿಂಚ್ ಬರುತ್ತೆ. ಇದು ಕೆಮಿಕಲ್ಸ್ ಇದ್ದಿದ್ದು ಬರುತ್ತೆ, ಕೆಮಿಕಲ್ಸ್ ಇಲ್ಲಾರ್ದು ಬರುತ್ತೆ. ಇದು ವಾಟರ್ ಬೇಸ್ ಸರ್. ಓಕೆ. ಈ ಗಣಪತಿ ಚೆನ್ನಾಗಿದೆಯಲ್ಲ ಸರ್? ಇದು ಪೇಂಟ್ಲೆಸ್ ಗಣಪತಿ ಅಂತ ಹೇಳಿದ್ದೆ. ಅವು ಆರ್ಡರ್ ಕೊಟ್ಟಿರ್ತಾರೆ ಗಣಪತಿ, ಆ ಗಣಪತಿ ಮಾಡಿರ್ತೀವಿ. ಎಲ್ಲ ಗಣಪತಿನೂ ಕೂಡ ಇದೇ ರೀತಿ ಮಾಡೋಕ್ಕಾಗಲ್ವಾ ಪೇಂಟ್ಲೆಸ್? ನಾವು ಮಾಡ್ತೀವಿ ಸರ್. ತಗೋಬೇಕಷ್ಟೇ. ಸಾದಾ ಗಣಪತಿ, ಸಾದಾ ಗಣಪತಿ, ಪರಿಶುದ್ಧವಾದ ಗಣಪತಿ ಅಂದರೆ ಯಾವುದೇ ಅಲಂಕಾರ ಇಲ್ಲ, ಜೋರಾಗಿ. ರಾಸಾಯನಿಕ ಬಿಡಿ, ಗಣಪತಿಲೂ ರಾಸಾಯನಿಕ ನೋಡ್ತಾ ಇದ್ದಾರೆ. ರಾಸಾಯನಿಕ ಬಿಡಿ, ಆರ್ಗ್ಯಾನಿಕ್ ಗಣಪತಿನ ಪೂಜೆ ಮಾಡಿ ಅನ್ನೋ ಒಂದು ದೌರ್ಭಾಗ್ಯಕ್ಕೆ ಬಂದಿದೀವಿ ನಾವು. ಹಬ್ಬನೂ ಆರ್ಗ್ಯಾನಿಕ್ ಆಗಿ ಮಾಡಿ, ಊಟನೂ ಆರ್ಗ್ಯಾನಿಕ್ ಆಗಿ ಮಾಡಿ, ಹಬ್ಬನೂ ಆರ್ಗ್ಯಾನಿಕ್ ಆಗಿ ಮಾಡಿ ಅನ್ನೋ ಒಂದು ಇದು. ಸರ್ ನಮಸ್ತೆ. ನಮಸ್ತೆ. ಹಾಂ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಮ್ಮ ಹೆಸರು ವಿನೋದ್ ಜಂಟ್ಲೆ ಅಂತೇಳಿ, ಒಕ್ಕಲಿಗರು ಓಣಿ ರಾಚೋಶ್ವರಿ ಗುಡಿ ಟೆಂಪಲ್ ಹತ್ತಿರ. ನಾವು ಇಲ್ಲಿ ಸತತ 22 ವರ್ಷ ಆಯ್ತು ಗಣಪತಿ ಮಾಡೋಕ್ಕಂತ. ಮಣ್ಣಿನ ಜೇಡಿ ಮಣ್ಣಿಲ್ಲ ಗಣಪತಿ ಮಾಡ್ತೀವಿ. 22 ವರ್ಷದಿಂದ ಗಣಪತಿ ಹೆಂಗಾರು ಮಾಡ್ತಿದ್ವಿ. 22 ವರ್ಷದಿಂದ ಮಾಡ್ತಾ ಇದ್ದೀರಾ? POP ಮಾಡ್ತಿದ್ರ ಮೊದಲೇ ಮಾಡ್ತಿದ್ವಿ ಸರ್, ಇವಾಗ ಹಂಗಾರ ಇಲ್ಲ. ಯಾಕಂದ್ರೆ POP ಬ್ಯಾನ್ ಅನ್ಸ್ಬಿಟ್ಟು POP ಬಿಟ್ಟಿದ್ದೇವೆ. ಯಾಕಂದ್ರೆ ನಮ್ಮ ಪರಿಸರ ಹಾನಿ ಆಗತ್ತೆ ಅಂತ ಸಂಬಂಧ ಬಿಡಿಸಿದ್ರೆ ಬಿಟ್ಟು ಬ್ಯಾಡ ಸರಿ ಅಂತೇಳಿ, ನಮ್ದು ಇದೇ ಹಾಳಾಗತ್ತೆ ಅಂದಮೇಲೆ ನಾವು ಯಾಕೆ ಅದು ಮಾಡೋದಂತೆ ಬಿಟ್ವಿ. ಇವಾಗಾದರೂ ಪ್ಲಾಸ್ಟಿಕ್ ಗಣಪತಿ ಹೊರಗಿನ ತಂದು ಮಾರ್ತಾರೆ, ಅದು ಮಾರಕ್ಕೆ ಅವಕಾಶ ಕೊಡಬೇಡ್ರಿ DC ಅವ್ರಿಗೆ ಅಂತ ನಾವು ಮನವಿ ಮಾಡ್ಕೊತೀವಿ. ಯಾಕಂತಂದ್ರೆ ನಾವು ಮಣ್ಣು ತಮ್ಮಂದು ರಾತ್ರಿ ಹಗಲು ಕಷ್ಟಪಟ್ಟು ಗಣಪತಿ ಮಾಡ್ತೀವಿ, ಅದನ್ನೇನು ಕಾಣಂಗಿಲ್ಲ. ಅದು ಪ್ಲಾಸ್ಟಿಕ್ ಗಣಪತಿ ಅಂಪ ದಿನಕ್ಕೆ 50 ಮಾಡ್ಬೋದು ಪ್ಲಾಸ್ಟಿಕ್ ಗಣಪತಿ. ನಮ್ಮ ದಿನಕ್ಕೆ 2 ಹಬ್ಬಕ್ಕಾರು ತ್ರಾಸಾಗತ್ತೆ ಮಣ್ಣಿನ ಗಣಪತಿಗೆ. ಆ ಉದ್ದೇಶಕ್ಕಾಗಿ ಹೇಳ್ತೀವಿ, ಪ್ಲಾಸ್ಟಿಕ್ ಗಣಪತಿ ಬ್ಯಾನ್ ಮಾಡಿದ್ರೆ ಅದು ಒಳ್ಳೇದಿಲ್ಲಲ್ಲ. ಆ ಪ್ಲಾಸ್ಟಿಕ್ ಗಣಪತಿನ ಇದು ಮಾಡಿರಿ ಅಂತ ಹೇಳೋದು. ಹೊರಗಿಂದ ಬರ್ತಾವೆ ಒಂದು ಸ್ವಲ್ಪ ಕಮಿಷನರ್ ಮಟ್ಟ ಇದು ಮಾಡ್ಕೊಂಡು ತಿಳಿಸಿ ಇದು ಮಾಡಿರಿ ಅಂತಂದು ಹೇಳೋದು. ಅದನ್ನು ಸ್ವಲ್ಪ ಬ್ಲ್ಯಾನ್ ಮಾಡಿರಿ ಅವನ್ನ. ಈಗ ದೊಡ್ಡ ಸಾರ್ವಜನಿಕ ಗಣಪತಿ ಮುಂಚೆಗೆ ಇಡ್ತಿದ್ದಿಲ್ಲ, ಈಗ ಮತ್ತೆ ತಂದು ಇಡಾಕತ್ತಾರೆ, ಅವ್ರಿಗೊಂದಿಟ್ಟು ಮಾತಾಡ್ರಿ ಅಂತಂದು ಹೇಳೋದು. ಓಕೆ. ಅಂದರೆ DC ಅವ್ರಿಗೆ ಮನವಿ ಮಾಡ್ಕೊಂಡಿದ್ರಿ ನೀವು? DC ಅವ್ರಿಗೆ ಮನವಿ ಮಾಡ್ಕೊಂಡಿವಿ, ಎಲ್ಲ ಲೆಟ್ರ್ ಕೊಟ್ಟಿವಿ, ಎಲ್ಲ ಆಗೈತಿ ರೀ. ಅದನ್ನೆಲ್ಲ ಮಾಡಿವಿ. ಆಮೇಲೆ ನಾವು ಕಂಡಬಿಟ್ಟು ದೂರ ಹೋಗಿ ಸಿಗ್ಗಾಂವ್ ಸೈಡ್ ಹೋಗಿ, ಕೊನ್ನೂರು ಸೈಡ್ ಹೋಗಿ ಗಣಪತಿ ಮಣ್ಣು ತಮ್ಮಂದು ಮಾಡಿ. ಎಷ್ಟು ಬೇಕು ಸರ್ ನಿಮಗೆ ಒಂದು ಸೀಸನಲ್ಲಿ? ಒಂದು ಸೀಸನಿಗೆ ಒಂದು ಟಿಪ್ಪರ್ ಮಣ್ಣು ತರ್ತೀವಿ ಸರ್. ಒಂದು ಟಿಪ್ಪರ್ ಮಣ್ಣು ತರ್ತೀವಿ ಸರ್. ಇದು ಪೂರ್ತಿ ಮಣ್ಣಿನಿಂದನೇ ಆಗಿದೆ? ಇದು ಮಣ್ಣಿಂದ ಆಗಿತ್ತು. ಈಗ POP ನೋಡ್ತೀವಿ ನಾವು, ಬರೀ ಇಷ್ಟೆಲ್ಲ POPನೇ ಇರುತ್ತೆ, ಒಳಗಡೆ ಖಾಲಿ. POP ಅಂತಂದ್ರೆ ಅದ್ರೊಳಗೆ ಮಣ್ಣಿಗೆ POP ಹೊಂದಂಗಿಲ್ಲ, ಅದ್ರೊಳಗೆ ರಾಡಿ ಮಾಡಿ ಹಾಕಿರ್ತಾರೆ ಮಣ್ಣು ಅಂತಂದೇಳಿ. ಅದಕ್ಕೆ ಅವನ್ನ POP ಬೇರೆ, ಮಣ್ಣೇ ಬೇರೆ. ಮಣ್ಣಿಂದ ಆದ್ರೆ ಈ ಥರ ಡಿಸೈನ್ ಬರಲ್ಲ. ಅವು POP ಆದ್ರೆ ಸಿಕ್ಕಾಪಟ್ಟೆ ಡಿಸೈನ್ ಬರುತ್ತೆ. ಹೌದು. ಯಾಕಂದ್ರೆ ಅವು ಗಟ್ಟೆ ಇರುತ್ತೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಇದು ಮಣ್ಣಿಂದ ಹೆಂಗಾದ್ರೂ ಪ್ರಾಬ್ಲಮ್, ಯಾಕಂದ್ರೆ ಇದು ಮಣ್ಣು ಯಾವ ಟೈಮ್ ಏನಾಗುತ್ತೋ ಗೊತ್ತಿರಲ್ಲ. ಇದು ಮಣ್ಣು ಕೆರೆಲೇ ಇದ್ದಿದ್ದು ಮಣ್ಣು ಕೆರೆಗೆ ಹೋಗುತ್ತೆ. ಕೆರೆಗೆ ಹೋಗುತ್ತೆ, ಏನು ತೊಂದರೆ ಇಲ್ಲ. ನಾವ್ ಎಷ್ಟೇ ದೊಡ್ಡ ಗಣಪತಿ ಕುಣಿಸಿದ್ರು ತೊಂದರೆ ಇಲ್ಲ. ನೀವೇನು ಪ್ಲಾಸ್ಟಿಕ್ ಗಣಪತಿ ಮಾಡ್ತಿರಲ್ಲ, ಅದು ಏನಂತಲ್ಲ ನೆಲ ಸಮಾಪ್ತಿ ಮಾಡ್ಕೊಂತ ಹೋಗುತ್ತೆ. ಅದು ಓಕೆ. ಒಂಥರ ಕಾಂಕ್ರೀಟ್ ರೋಡ್ ಹಾಕ್ದಂಗೆ ಆಗುತ್ತೆ. ಹೌದು. ಕೆರೆ ಮಣ್ಣನ್ನ ಕೆರೆ ನೀರನ್ನ ಕೆರೆಗೆ ಚೆಲ್ಲಿ ಕೆರೆ ಮಣ್ಣನ್ನ ಕೆರೆಗೆ ಹಾಕಿ. ಅದೇ ಕಾನ್ಸೆಪ್ಟ್ ಇದು. ಅದಕ್ಕೆ ಕಲರ್ ಅದೇ ಹೇಳ್ತೀನಿ ನಾನು. ಕಲರ್ ಮಾತ್ರ ಇವು ಪರಿಶುದ್ಧವಾದ ಕಲರು. ಆದ್ರೆ ಏನಪ್ಪ, ಕೆಮಿಕಲ್ಸ್ ಹಾಕ್ಲಾರ್ದ ನಾವು ಮಾಡಿದ್ದೆ ಅಂತಂದ್ರೆ ನಾರ್ಮಲ್ ಕಲರ್ ಮಾಡಿದ್ದು. ಶೈನಿಂಗ್ ಬೇಕಂತಾರೆ, ಕ್ಲಿಯರ್ ಹೊಡಿ ಅಂತಾರೆ, ಟಚ್ ಹೊಡಿ ಅಂತಾರೆ, ಇವೆಲ್ಲ ಮಾಡಬಾರ್ದು ಅಂತ ನಮ್ಮ ವಿಚಾರ. ಓಕೆ. ಇವೆಲ್ಲ ಈಗ ಆರ್ಗ್ಯಾನಿಕ್ ಕಲರ್ಸ್? ಆರ್ಗ್ಯಾನಿಕ್. ಓಕೆ. ಪರಿಸರಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ? ಇಲ್ಲ, ತೊಂದರೆ ಏನಿಲ್ಲ. ಓಕೆ ಸರ್. ಮತ್ತು ಈ ಗಣಪತಿ ಚೆನ್ನಾಗಿದೆಯಲ್ಲ ಸರ್? ಇದು ಪೇಂಟ್ಲೆಸ್ ಗಣಪತಿ ಅಂತ ಹೇಳಿದ್ದೆ. ಅವು ಆರ್ಡರ್ ಕೊಟ್ಟಿರ್ತಾರೆ ಗಣಪತಿ, ಆ ಗಣಪತಿ ಮಾಡಿರ್ತೀವಿ. ಎಲ್ಲ ಗಣಪತಿನೂ ಕೂಡ ಇದೇ ರೀತಿ ಮಾಡೋಕ್ಕಾಗಲ್ವಾ ಪೇಂಟ್ಲೆಸ್? ನಾವು ಮಾಡ್ತೀವಿ ಸರ್. ತಗೋಬೇಕು, ಕಸ್ಟಮರ್ ಇದು ಮಾಡ್ತಾರೆ, ಅವ್ರು ಇದು ಮಾಡಲ್ವಾ? ಗ್ರಾಹಕರು ಜನ ಪೇಂಟ್ ಇಷ್ಟ ಮಾಡ್ತಾರೆ, ಪೇಂಟ್ ಇಲ್ಲಾರ್ದ್ರು ಮಾಡ್ತಾರೆ. ಅವ್ರದ್ದು ವಿಚಾರ ಮಾಡ್ಬೇಕು ಸರ್. ಓಕೆ. ಒಬ್ಬೊಬ್ರು ಪರಿಸರ ಉಳಿಸ್ಲಿ ಅಂತೇಳಿ ಪೇಂಟ್ಲೆಸ್ ಮಾಡ್ತಾರೆ. ಅವ್ರು ಇನ್ನೊಬ್ರಿಗೆ ಅವ್ರಿಗೆ ಗೊತ್ತಿರಂಗಿಲ್ಲ. ಪರಿಸರ ಆದ್ರೆ ನಮ್ಮನಿಗೆ ಚಂದ ಕಾಣಲಿ, ಹೌದು, ನಾವು ಚಂದ ಇರ್ಬೇಕು. ಇದು ಅರ್ಧಕರ ಜನ ಅಂತಾರೆ ಪರಿಸರ ನೋಡೋಣ ಅಂತೇಳಿ ಇದು ಮಾಡ್ತಾರೆ. ಸರ್. ಒಟ್ಟಿನಲ್ಲಿ ಇಲ್ಲಿರೋ ಗಣಪತಿಗಳೆಲ್ಲ ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಉಂಟು ಮಾಡಲ್ಲ? ಹಾನಿ ಇಲ್ಲ. ಇದ್ರ ಪ್ರೈಸ್ ಎಲ್ಲ ಹೆಂಗೆ ಸರ್? ಅದಕ್ಕಿಂತ ಸ್ವಲ್ಪ ಕಾಸ್ಟ್ಲಿನಾ? ಪ್ರೈಸ್ ಮಾತ್ರ ಪ್ಲಾಸ್ಟಿಕ್ ಅಂತ ಸ್ವಲ್ಪ 2 ಪಟ್ಟು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇದು ಮಾಡೋಕ್ಕೆ ಒಂದು ಗಣಪತಿ ಮಾಡೋಕ್ಕೆ 2 ದಿನ ಹೋಗುತ್ತೆ. ಅದು ಪ್ಲಾಸ್ಟಿಕ್ ಗಣಪತಿ ಒಂದಿನಕ್ಕೆ 10 ಗಣಪತಿ ಮಾಡ್ತಾರೆ. ಓಕೆ. ಅದಕ್ಕಾಗಿ ಸ್ವಲ್ಪ ಕಾಸ್ಟ್ಲಿ ಆಗತ್ತೆ ಇದು. ಸರ್. ಹಂಗಾಗಿ ಜನ ಪ್ಲಾಸ್ಟಿಕ್ ಗಣಪತಿ ಮುಗಿಯ ಹೋಗ್ತಾರೆ. ಓಕೆ. ಇದು ಎಷ್ಟು ಹೈಟ್ ಬರ್ಬೋದು ಬಂದ್ರೆ ಜಾಸ್ತಿ? ಮಿನಿಮಮ್ 5 ಫೂಟ್ 6 ಫೂಟ್ ಮಾಡ್ತೀವಿ. ಆರ್ಡರ್ ಕೊಟ್ಟರೆ ಮಾಡ್ತೀವಿ. ಯಾಕಂದ್ರೆ ಇವಾಗ 4, 5 ಅಡಿ ಮಾಡಿದ್ದೈತೆ, ಅದಕ್ಕೆ ಹೇಳೋದು. ಓಕೆ ಸರ್. ಇದೊಂದಕ್ಕೆ ಎಷ್ಟಾಗುತ್ತೆ ಕಾಸ್ಟು? ಇದು ಸುಮಾರು 7,500 8,000 ಆಗುತ್ತೆ. ಓಕೆ. ಅಂದರೆ POP ಹೋಲಿಸಿದ್ರೆ ಏನು ಅಂತ ಜಾಸ್ತಿ ದುಬಾರಿ ಏನಲ್ಲ,
ನೀವು ಪರಿಸರ ಉಳಿಸ್ಬೇಕು ಅಂತಂದ್ರೆ ಈ 1-2 ಸಾವಿರ ಜಾಸ್ತಿ ಆದ್ರೂ ಪರವಾಗಿಲ್ಲ ಮಾಡ್ಬೋದು. ಅಂದ್ರೆ ಅದು ನಿಜವಾದ ಪೂಜೆ ಆಗುತ್ತೆ ಮಣ್ಣಿನ ಜೊತೆ ಮಾಡೋದು. ಮಣ್ಣಿನ ಜೊತೆ ನಿಜವಾದ ಪೂಜೆ ಆಗುತ್ತೆ. ಈ POP ತಂದು ಪೂಜೆ ಮಾಡಿದ್ರೆ ಅದು ರಾಸಾಯನಿಕ ಪೂಜೆ. ಅದು ಏನು ಪೂಜೆ ಅಲ್ಲಿ ದೇವರು ಬರಲ್ಲ. ಅಕಸ್ಮಾತ್ ಮಣ್ಣಲ್ಲಿದ್ರೆ ಏನೋ ದೇವ್ರು ಬರ್ಬೋದೇನೋ ಅಲ್ಲಿಗೆ. ದೇವ್ರು ಬರ್ತಾನೋ ವಾಟೆಪ್ಪ. ನಾವು ಪರಿಸರ ಉಳಿಸ್ತೀವಲ್ಲ ಅದೇ ದೇವ್ರು. ಪರಿಸರ ಉಳಿಸ್ತೀವಿ ಅದೇ ದೇವ್ರು. ನಮ್ಗೆ ಅಲ್ಲಿಗೆ ದೇವ್ರು ಬರುತ್ತಾ ಇಲ್ಲೋ ಗೊತ್ತಿಲ್ಲ. ಪರಿಸರ ಉಳಿಸ್ತೀವಲ್ಲ ಅದೇ ದೇವ್ರು. ಪ್ರಕೃತಿಗೆ ಆಗ್ತಿರೋ ಒಂದಿನ ಅಲ್ಲಿ ಲೀನ ಆಗುತ್ತಲ್ಲ ಅದೆಲ್ಲ ರಾಸಾಯನಿಕ ಆಗಿರುತ್ತೆ POP. ಇದು ಲೀನ ಆಗ್ಬಿಡುತ್ತೆ. ಲೀನ ಮಣ್ಣಲ್ಲೇ ಮಣ್ಣಾಗಿ ಹೋಗ್ಬಿಡುತ್ತೆ. ಪ್ರಕೃತಿನೇ ಇದು. ಪ್ರಕೃತಿನೇ. ಹಂಗಾಗಿ ಇದೇ ದೇವ್ರು. ಇದೇ ದೇವ್ರು. ಹಾಂ ಸರ್ ಮತ್ತೆ ಇದೆಲ್ಲ ಶೈನಿಂಗ್ ಕೊಡೋಕ್ಕೆ ಏನು ಸರ್ ಇದು? ಇದು ಗೋಲ್ಡನ್ ಟೈಪ್ ಅಂತ ಮಿಂಚ್ ಬರುತ್ತೆ. ಇದು ಕೆಮಿಕಲ್ಸ್ ಇದ್ದಿದ್ದು ಬರುತ್ತೆ, ಕೆಮಿಕಲ್ಸ್ ಇಲ್ಲಾರ್ದು ಬರುತ್ತೆ. ಇದು ವಾಟರ್ ಬೇಸ್ ಸರ್. ಓಕೆ. ಇದು ವಾಟರ್ ಬೇಸ್. ಹ್ಞೂ ರೀ. ನೀರು ಹಾಕಿದ್ರೆ ವಾಷಬಲ್ ಆಗುತ್ತೆ. ಓಕೆ. ಸರ್ ಇಲ್ಲೆಲ್ಲ ಮೂರ್ತಿಗಿಂತ ಇದೊಂದು ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ ಸರ್. ಎದ್ದು ಕಾಣ್ತಾ ಇದೆ. ಇದು ಕಲರ್ ಇಲ್ದೇನೆ ಚೆನ್ನಾಗಿ ಕಾಣ್ತದೆ. ಕಲರ್ ಇದೆ ಚೆನ್ನಾಗಿ ಕಾಣ್ತದೆ ನೋಡಿ. ನ್ಯಾಚುರಲ್ ಕೂದಲುಗಳು ಹಂಗೆ ಕಪ್ಪಗಿದ್ದಾವೆ. ಕಿರೀಟ ಇಲ್ಲ. ಹ್ಞೂ ರೀ. ಸೀದಾ ಸಾದಾ ಗಣಪತಿ. ಪರಿಶುದ್ಧವಾದ ಗಣಪತಿ ಅಂದರೆ ಯಾವುದೇ ಅಲಂಕಾರ ಇಲ್ಲ. ಜೋರಾಗಿ. ಹೌದು. ಗಣಪತಿ ಅಲ್ಲೊಂದಿದೆ ಸರ್, ಅದು ಚೆನ್ನಾಗಿದೆ ಸರ್. ಹ್ಞೂ ರೀ. ಸರ್ ಈಗ ಬುಕ್ಕಿಂಗ್ ಎಲ್ಲ ಆಗಿದೆ ಅಂದರೆ ಹಬ್ಬ ಹತ್ರ ಬಂತು. ಆಲ್ರೆಡಿ ಬುಕ್ಕಿಂಗ್ ಆಗಿದೆ ಆಲ್ರೆಡಿ. ಸುಮಾರು ಗಣಪತಿ ಮುಗಿದಿದೆ. ಒಂದು 80% ಮುಗಿದಿದೆ. ಓಕೆ. ಹ್ಞೂ ರೀ. ನಿಮಗೆ ಬುಕ್ಕಿಂಗ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಒಂದು ವಿಡಿಯೋ ಉದ್ದೇಶ ಏನಂತಂದ್ರೆ ರಾಸಾಯನಿಕ ಬಿಡಿ, ಗಣಪತಿಲೂ ರಾಸಾಯನಿಕ ನೋಡ್ತಾ ಇದ್ದಾರೆ. ರಾಸಾಯನಿಕ ಬಿಡಿ, ಆರ್ಗ್ಯಾನಿಕ್ ಗಣಪತಿನ ಪೂಜೆ ಮಾಡಿ ಅನ್ನೋ ಒಂದು ದೌರ್ಭಾಗ್ಯಕ್ಕೆ ಬಂದಿದ್ದೀವಿ ನಾವು. ಹಬ್ಬನೂ ಆರ್ಗ್ಯಾನಿಕ್ ಆಗಿ ಮಾಡಿ, ಊಟನೂ ಆರ್ಗ್ಯಾನಿಕ್ ಆಗಿ ಮಾಡಿ, ಹಬ್ಬನೂ ಆರ್ಗ್ಯಾನಿಕ್ ಆಗಿ ಮಾಡಿ ಅನ್ನೋ ಒಂದು ಇದು. ಪರಿಸರ ಎಲ್ಲಾ ಕಡೆ ಹಾಳಾಗ್ತಿದೆ ಸರ್. ಈಗ ಹಬ್ಬಗಳು ಏನಕ್ಕೆ ಅಂತ ಇರೋದು, ಒಳ್ಳೇದಾಗ್ಲಿ ಪರಿಸರಕ್ಕೆ, ಜನಕ್ಕೆ ಒಳ್ಳೇದಾಗ್ಲಿ ಅಂತ ಇರೋದು. ಈಗ ದೀಪಾವಳಿ ಬಂತು ಅಂದ್ರೆ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ. ಗಣಪತಿ ಹಬ್ಬ ಬಂತು ಅಂದ್ರೆ ಪ್ರಕೃತಿ ಮಾಲಿನ್ಯ, ನೀರ್ ಮಾಲಿನ್ಯ ಆಗುತ್ತೆ. ಈ ರೀತಿ ಒಂದೊಂದು ಮಾಲಿನ್ಯ ಆಗುತ್ತೆ ಒಂದೊಂದು ಹಬ್ಬ ಬಂದ್ರು. ಮೊದ್ಲು ಇವೆಲ್ಲ ಬಂದಿದ್ದು ಒಳ್ಳೇದಕ್ಕೇನೆ, ಈಗ ಅದು ಕೆಟ್ಟದ್ದು ಆಗ್ತಾ ಹೋಗ್ತಾ ಇದೆ. ಈಗ ಆಧುನಿಕ ಹೊರದೇಶದ ಒಡನಾಟ ಹೆಚ್ಚಾಗಿ ಹೊರರಾಜ್ಯದವ್ರು ಬಂದ POP ತಂದಿದ್ರಿ. ಪಂಜಾಬ್, ಪಶ್ಚಿಮ ಬಂಗಾಳ ಕಡೆ ಬಂದ್ರೆ ಅವ್ರೇನು ಗೋಧಿ ಹುಲ್ಲು ಹಾಕಿ ಬಾದಿ ಹುಲ್ಲು ಮಾಡಿ ಕಟ್ತಾರೆ ನೋಡ್ರಿ ಗಣಪತಿ. ಅದು ಸುಮ್ಮನೆ ಗಣಪತಿ ಇದಾಗುತ್ತೆ, ನೀರಲ್ಲಿ ಕಲಸಿದ್ದ ನೀರಾಗುತ್ತೆ ಗಣಪತಿ. ಹೌದು. ಸುಮಾರು ದಿನಕ್ಕೆ ಅದು ನೀರಲ್ಲಿ ಕೊಳೆತು ಇದಾಗಿ ಹೋಗ್ಬಿಡುತ್ತೆ, ಬಾದಿ ಹುಲ್ಲು ಹಾಕಿ ಕಟ್ಟಿದ್ದು. ಹೌದು. ಅದು ನೀರೆಲ್ಲ ಹಾಳು ಮಾಡುತ್ತೆ. ಆಮೇಲೆ ಅದ್ರ ಇದ್ದಂಥ ಹುಳ ಎಲ್ಲ ಸತ್ತು ಹೋಗ್ತಾವೆ ನೀರಲ್ಲಿ. ಇದು ಮೀನ ಸತ್ತು ಹೋಗ್ಬಿಡ್ತಾವೆ. ಹೌದೌದು. ಪರಿಶುದ್ಧವಾದ ಮಣ್ಣಿಲ್ಲ ಮಾಡಿ ಅಂತ ಅಷ್ಟೇ ಹೇಳು. ಅಲ್ಲಿರೋ ಮೀನು ಸಾಯುತ್ತೆ, ನೀರು ಹಾಳಾಗುತ್ತೆ. ನೀರನ್ನು ಯಾರು ಕುಡಿಯೋಕ್ಕೂ ಯೋಗ್ಯ ಅಲ್ಲ ಅದು. ಪ್ರಕೃತಿನೂ ಹಾಳಾಗುತ್ತೆ. ಯಾರು ಈಜೊಡಿಯೋಕ್ಕೂ ಆಗಲ್ಲ. ಅಷ್ಟೊಂದು ಭಯ ಪಡ್ಕೊಂಡು ನಾವು ಹಬ್ಬ ಮಾಡಬೇಕು. ಈಗ ನೋಡಿ ಚರ್ಮ ರೋಗಗಳು ಬರುತ್ತೆ, ಸುಮಾರು ಕಾಯಿಲೆಗಳೆಲ್ಲ ಬರುತ್ತೆ. ಹಾಂ ಸರ್. ಹೌದು. ಮತ್ತೆ ಆದಷ್ಟು ಆಡಂಬರ ಇಲ್ಲದೆ ಈ ಹಬ್ಬಗಳನ್ನ ಮಾಡಬೇಕು. ಈ ತರ ಚಿಕ್ಕ ಗಣಪತಿ ಮೂರ್ತಿ ಇಟ್ಟು ಅಲ್ವಾ ಸರ್? ಸುಮಾರು 4-5 ಫುಟ್ ಅಷ್ಟೇ ಗಣಪತಿ ಇಡಬೇಕು. ಈಗ ಹಬ್ಬ ಅಂತಂದ್ರೆ ಅದು ಗುಂಪುಗಾರಿಕೆ. ಅವ್ರು ಚೆನ್ನಾಗಿ ಇಡ್ತಾರ, ನಾವು ಅದಕ್ಕಿಂತ ದೊಡ್ಡದಾಗಿ ಇಡೋಣ. ಅವ್ರು DJ ಹಾಕ್ತಾರ, ನಾವು DJ ಹಾಕೋಣ, ಅದಕ್ಕಿಂತ ಜೋರಾಗಿ DJ ಹಾಕೋಣ. DJ ಹಾಕೋದು ಹೌದು. ಅವರು ಇದೇ ಆದ್ಮೇಲೆ ನಾ ಇದ್ದೀನಿ ಭಕ್ತಿ ಏನೈತಲ್ಲ, ಮಣ್ಣಿಂದ ಮಾಡ್ರಿ ಗಣಪತಿ. ಅವರು DJ ಹಾಕ್ಲಿ ಇನ್ನೊಂದು ಹಾಕ್ಲಿ, ಗಣಪತಿ ಮಾತ್ರ ಪರಿಸರ ಹಾಳಾಗ್ ಮಾಡ್ಬೇಡ್ರಿ. ಏನೇ DJ ಹಾಕಿದ್ರು ಪರಿಸರ ಹಾಳಾಗುತ್ತೆ. ಪಟಾಕಿ ಹೊಡಿತಾರ, ಅವಾಗ್ಲೂ ಪರಿಸರ ಹಾಳಾಗುತ್ತೆ. ಟೋಟಲ್ ಆಗಿ ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ ಎಲ್ಲ ಆಗುತ್ತೆ. ಜಲ ಮಾಲಿನ್ಯ ಎಲ್ಲ. ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ಗಣಪತಿ ಕೂರ್ಸೋರ್ಗೆ, ಗಣಪತಿ ಮಾಡೋರ್ಗೆ? ಶುದ್ಧವಾದ ಮಣ್ಣಿನ ಗಣಪತಿ ಮಾಡ್ರಿ. ದೇವರ ಪೂಜೆ ಮಾಡೋದು ಅದಕ್ಕೆ ಸಲ್ಲುತ್ತೆ ಅಂತ ಅಷ್ಟೇ ಹೇಳೋದು, ಮತ್ತೇನಿಲ್ಲ. ಆ ಕಲರ್ ತಮ್ಮಂದು, ಈ ಕಲರ್ ತಮ್ಮಂದು, ಆಮೇಲೆ ಕುಂದನ್ ವರ್ಕ್ ಮಾಡಿ ಅವೆಲ್ಲ ನಮ್ಮ ದೇವ್ರ ಭಕ್ತಿ ಅಂತ ಗಣಪತಿ ಮಾಡೋದು ಅಷ್ಟೇ. ಅದಕ್ಕೆ ಬಂಗಾರದ ಹಾಕಿದ್ರು ಅಷ್ಟೇ, ಚಿನ್ನದ ಹಾಕಿದ್ರು ಅಷ್ಟೇ. ಹೌದು. ಚೆನ್ನಾಗಿ ಸ್ವಲ್ಪ ಮಣ್ಣಿನ ಗಣಪತಿ ಪೂಜೆ ಮಾಡ್ರಿ ಅಂತ ಹೇಳೋದು. ಪರಿಸರ ಹಾಳು ಮಾಡಬೇಡ್ರಿ, ಪರಿಸರ ನೋಡ್ರಿ ಅಂತ ಹೇಳಿ ಅಷ್ಟೇ. ಈಗ ಹಬ್ಬ ನಾಳೆ, ನಿಮ್ಮ ಪ್ರಿಪ್ರೇಷನ್ ಎಲ್ಲ ಎಷ್ಟು ತಿಂಗಳಿಂದ ಸ್ಟಾರ್ಟ್ ಆಗಿದೆ? ಇವಾಗ 4 ತಿಂಗಳು ಮೊದಲೇ ಸ್ಟಾರ್ಟ್ ಆಗಿದೆ ಸರ್. 4 ತಿಂಗಳಿಂದ ಸ್ಟಾರ್ಟ್ ಆಗಿದೆ. 4 ತಿಂಗಳು ಅಂತಂದ್ರೆ ಮುಂದಿನ ವರ್ಷಕ್ಕಾದ್ರೂ ಕೂಡ ನಿಮಗೆ ಬೇಕಾದ್ರೆ ಅಡ್ವಾನ್ಸ್ ಬುಕ್ ಮಾಡೋರು ಬುಕ್ ಮಾಡೋದು. ಈ ತರ ಮಣ್ಣಿನ ಗಣಪತಿ ಬೇಕು ನನಗೆ, ಯಾವುದೇ ಕಲರ್ ಬೇಡ, ಈ ತರನೇ ಇರಲಿ, ಸೀದಾ ಸಾದಾ, 4 ತಿಂಗಳು ಮುಂಚೆನೆ ನಿಮ್ಗೆ ಬುಕ್ ಮಾಡ್ಬೋದು. ಬುಕ್ ಮಾಡ್ತಾರೆ.
ಓಕೆ ಸರ್, ನಿಮ್ಮ ನಂಬರ್ ಹಾಕಿರ್ತೀನಿ. ಓಕೆ ಅದು ಮುಂದಿನ ವರ್ಷಕ್ಕಾದ್ರೂ ನಿಮಗೆ ಬುಕ್ಕಿಂಗ್ಗೆ ಯೂಸ್ ಆಗುತ್ತೆ. ಸರಿ. ಮತ್ತೆ ನಾರ್ಮಲ್ ಆಗಿ ನೀವು ಆರ್ಗ್ಯಾನಿಕ್ ಗಣಪತಿನ ಮಾಡೋದು, ಸರಿ, ಹಾಗಾಗಿ ನಮ್ಮ ಪ್ರಕೃತಿಗೂ ಯೂಸ್ ಆಗುತ್ತೆ. ಹೌದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಓಕೆ.